ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸ್ವೀಟ್ ಪಾಸ್ತಾ ಮಾಡ್ತಿದ್ದೀನಿ. ಸ್ವೀಟ್ ಪಾಸ್ತಾ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಸ್ವೀಟ್ ಪಾಸ್ತಾಗೆ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ 1 ಬೌಲ್ ಪಾಸ್ತಾ ತಗೊಂಡಿದ್ದೀನಿ. 1 ಬೌಲಲ್ಲಿ ಸಕ್ಕರೆ ತಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಕಟ್ ಮಾಡ್ಕೊಂಡಿದ್ದೀನಿ, ಏಲಕ್ಕಿ ಪುಡಿ ತಗೊಂಡಿದ್ದೀನಿ ಟೇಸ್ಟ್ಗೆ. ಸ್ವೀಟ್ ಪಾಸ್ತಾ ಮಾಡೋಕ್ಕೆ ಹೊರಗಡೆ ಕಸ್ಟರ್ಡ್ ಪೌಡರ್ ಅಂತ ಸಿಗುತ್ತೆ, ತಗೊಂಡಿದ್ದೀನಿ. ಬೌಲಲ್ಲಿ ಅರ್ಧ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ, ಬಾದಾಮ್ ಪೌಡರ್ ಸ್ವಲ್ಪ. ಪಾತ್ರೆಯಲ್ಲಿ 2 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಬೇಕಾದ್ರೆ ಪಾಸ್ತಾ ಹಾಕ್ತಿದ್ದೀನಿ ನೋಡ್ರಿ ಫ್ರೆಂಡ್ಸ್. ಇವಾಗ ಪಾಸ್ತಾ ಒಂದು 50 ಮಿನಿಟ್ಸ್ ಆಗುತ್ತೆ ಬೇಯಕ್ಕೆ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಪಾಸ್ತಾ ಬೆಂದಿದೆ. ಪಾಸ್ತಾ ಬೆಂದಿದೆ ಅಂದರೆ ಸೈಜ್ ದಪ್ಪ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಇವಾಗ ನಾನು ಕೈಯಲ್ಲಿ ಮುಟ್ಟು ನೋಡ್ತಿದ್ದೀನಿ ಪಾಸ್ತಾ ಬೆಂದಿದೆ. ನಾವು ಸೋಸ್ಕೊಂತಿದ್ದೀವಿ ಪಾಸ್ತಾನ. ಇವಾಗ ಬೇಷನಲ್ಲಿ ಪಾಸ್ತಾನ ಎಷ್ಟು ದೊಡ್ಡವಾಗಿದ್ದಾವೆ ನೋಡ್ರಿ ಫ್ರೆಂಡ್ಸ್. ಪಾಸ್ತಾ ಬಿಸಿ ಇದೆ, 10 ಮಿನಿಟ್ಸ್ ಆರಬೇಕು. ಪಾತ್ರೆಯಲ್ಲಿ 2 ಲೋಟ ಹಾಲು ಹಾಕ್ತೀನಿ. ಹಾಲು ಚೆನ್ನಾಗಿ ಕಾಯಬೇಕು. 2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಹುರಿಬೇಕು. ಗೋಡಂಬಿ, ದ್ರಾಕ್ಷಿ, ಬಾದಾಮಿನ 1 ನಿಮಿಷ ಹುರಿಬೇಕು. ಡ್ರೈ ಫ್ರೂಟ್ಸ್ನ. ಬಿಸಿ ಹಾಲು ಕಾಯ್ತಿದೆ. ನಾನು ಇವಾಗ ಪಾಸ್ತಾ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಮಿಕ್ಸ್ ಮಾಡಬೇಕು ಇವಾಗ ಪಾಸ್ತಾ ಹಾಲಲ್ಲಿ ಚೆನ್ನಾಗಿ. ಕಸ್ಟರ್ಡ್ ಪೌಡರ್ಗೆ ಹಾಲು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ದೆ. ಕಸ್ಟರ್ಡ್ ಪೌಡರ್ ಪಾಸ್ತಾಗೆ ಹಾಕ್ತೆ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಸ್ತಾಗೆ. ಸ್ವಲ್ಪ ಬಾದಾಮ್ ಪೌಡರ್ ಹಾಕ್ತಿದ್ದೀನಿ, ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಕೊನೆಗೆ ಡ್ರೈ ಫ್ರೂಟ್ಸ್ ಹುರ್ಕೊಂಡಿದ್ನೆಲ್ಲ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಸ್ತಾನ. ಪಾಸ್ತಾ ರೆಡಿಯಾಗಿದೆ. ಇವಾಗ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಸ್ವೀಟ್ ಪಾಸ್ತಾನ. ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮದುವೆ ಮನೇಲಿ ಪಾಸ್ತಾ ತಿಂದಿದ್ದೆ, ಸೂಪರ್ ಆಗಿತ್ತು ಅಂತ ಮನೇಲಿ ಪಾಸ್ತಾ ಟ್ರೈ ಮಾಡಿದೆ. ಸ್ವೀಟ್ ಪಾಸ್ತಾ ಸೂಪರ್ ಆಗಿತ್ತು ಟೇಸ್ಟ್. ಹೆಸರುಬೇಳೆ ಪಾಯಸ, ಗೋಧಿ ಪಾಯಸ, ಶಾವಿಗೆ ಪಾಯಸ, ಬೇಜಾರಾಗಿದ್ರೆ ಸ್ವೀಟ್ ಪಾಸ್ತಾ ಟ್ರೈ ಮಾಡಿ ರೆಸಿಪಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸ್ವೀಟ್ ಪಾಸ್ತಾ. ಇದೇ ಥರ ಹೆಲ್ತಿ ಕಿಚನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.